ನೋಡಿ ಮೊನ್ನೆ ಮಾರತ್ಹಳ್ಳಿನಲ್ಲಿ ಒಂದು ಮನೆ ದರೋಡೆ ಆಗಿತ್ತು. ನೇಪಾಳಿ ದಂಪತಿ 18 ಕೋಟಿ ಮೌಲ್ಯದ ವಸ್ತು, ನಗದು, ಚಿನ್ನಾಭರಣ ಎಲ್ಲ ದೋಚಿದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರತ್ಹಳ್ಳಿ ಪೊಲೀಸರು ಈಗ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಿಟಿಗಳಲ್ಲಿ ಆಕ್ಟಿವ್ ಆಗಿದೆಯಂತೆ ಈ ನೇಪಾಳಿ ಗ್ಯಾಂಗ್. ಶ್ರೀಮಂತರ ಮನೆಗೆ ಈ ನಟೋರಿಯಸ್ಗಳ ಟಾರ್ಗೆಟ್ ಅಂತ ಹೇಳ್ತಾರೆ. ಮನೆ ಕೆಲಸಕ್ಕೆ ಅಂತ ಸೇರಿಕೊಂಡು ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರಂತೆ ಆರಂಭದಲ್ಲಿ. ಬಳಿಕ ವೈಯಕ್ತಿಕ ಸಮಸ್ಯೆಯನ್ನು ಹೇಳಿಕೊಂಡು ಕೆಲಸ ಬಿಡೋದು. ಅವರ ಜಾಗಕ್ಕೆ ಬಂದು ಸೇರ್ತಾ ಇದ್ದ ಕಮಲಾ ಮತ್ತು ದೀಪಕ್ ದಂಪತಿ, ಈ ದರೋಡೆ ಮಾಡಿದವ್ರು ಇವರೇನೆ. ಮೊದಲು ಬೇರೆ ದಂಪತಿ ಇರ್ತಾರೆ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಶಿಫ್ಟ್ ಆಗ್ತೀವಿ ಅಂತ ಏನೋ ಕಾರಣ ಹೇಳ್ತಾರೆ. ಅವ್ರು ಹೋಗ್ಬೇಕಾದ್ರೆ ನೀ ಇನ್ಯಾರನ್ನಾರು ಕೆಲಸಕ್ಕೆ ತಂದು ಬಿಟ್ಬಿಟ್ಟು ಹೋಗಪ್ಪ ಅಂದಾಗ ಇವ್ರನ್ನ ತಂದು ಬಿಡೋದು, ಕಮಲಾ ಮತ್ತು ದೀಪಕ್ನ. ಕೊಟ್ಟ ಮಾಹಿತಿಯಂತೆ ಮನೆಯನ್ನು ದೋಚಿ ದಂಪತಿ ಎಸ್ಕೇಪ್ ಆಗೋದು. ಮಾಹಿತಿಯೆಲ್ಲ ಅವ್ರು ಕೊಡ್ತಾರೆ, ಇವ್ರು ಎಸ್ಕೇಪ್ ಆಗೋದು. ಪುಣೆಯಲ್ಲೂ ಕೂಡ ಇದೇ ರೀತಿ ದರೋಡೆ ಮಾಡಿತ್ತಂತೆ ನೇಪಾಳಿ ಜೋಡಿ, ಅದು ಕೂಡ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈ ನಟೋರಿಯಸ್ ಗ್ಯಾಂಗ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಖಾಕಿ ಪಡೆ. ಆದರೆ ಸದ್ಯಕ್ಕೆ ಅವರು ನೇಪಾಳ ಗಡಿಯನ್ನು ಪ್ರವೇಶ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ನೋಡೋಣ ಪೊಲೀಸರು ಅವ್ರನ್ನ ಹೆಡೆಮುರಿ ಕಟ್ತಾರಾ, ಸಾಧ್ಯ ಆಗುತ್ತಾ ಇಲ್ವಾ ಅಂತ.